ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಮಾಹಿತಿನ ತಂದಿದ್ದೀನಿ. ಮೊದಲನೇ ವಿಚಾರ ಬಂದು ಕಳೆದ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಯಾರೆಲ್ಲ ಕ್ರಾಪ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಿ ಅಂಥವ್ರಿಗೆ ಈ ವರ್ಷ ಆ ಒಂದು ಹಣನ ಪ್ರತಿಯೊಬ್ಬ ರೈತರ ಖಾತೆಗೆ ಅಂದರೆ ಬೆಳೆ ವಿಮೆ ಮಾಡಿಸ್ಕೊಂಡಿರ್ತಕ್ಕಂಥ ರೈತರ ಖಾತೆಗೆ ಜಮಾವಣೆ ಮಾಡ್ತಾಯಿದ್ದಾರೆ, ಹಂತ ಹಂತವಾಗಿ ಮಾಡ್ಕೊಬರ್ತಾಯಿದ್ದಾರೆ. ಮೊದಲನೇ ಬಾರಿಗೆ ಈಗ ಕಲಬುರಗಿ ಜಿಲ್ಲೆಗೊಂದಕ್ಕೆ 251 ಕೋಟಿ ಬಿಡುಗಡೆ ಆಗಿದೆ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈ ವರ್ಷ ಬೆಳೆ ವಿಮೆ ಕಟ್ಟಲಿಕ್ಕೆ ಇದೇ ತಿಂಗಳು 31 ಕೊನೆ ದಿನಾಂಕ ಆಗಿರ್ತದೆ. ನೀವು ಯಾರು ಕೂಡ ಇನ್ನೂ ಕೂಡ ಬೆಳೆ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂಥವರು ತಕ್ಷಣ ಮಾಡಿಸ್ಕೊಳ್ಳಿ. ಈ ವರ್ಷ ಮಳೆಗಾಲದ ನಿರೀಕ್ಷೆ ಕಮ್ಮಿ ಇರೋದ್ರಿಂದ ನಿಮ್ಮ ಬೆಳೆ ನಷ್ಟ ಆಗೋ ಸಾಧ್ಯತೆ ಇದೆ, ಅದರಿಂದ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕ್ಕಿಂತ ಮೊದಲು ಎಚ್ಚರವಾಗಿ ಮಾಡಿಸ್ಕೋಬೇಕು. ಏನಕ್ಕಂದರೆ ಈ ವರ್ಷ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದವ್ರು ಎಲ್ಲರಿಗೂ ಕೂಡ ಯಾವುದೇ ಥರದ ಇನ್ಶೂರೆನ್ಸ್ ಸಿಗಲ್ಲ. ಏನಕ್ಕಂದರೆ ಸರ್ಕಾರ ಹಾಗೆ ವಿಮಾ ಕಂಪ್ನಿಗಳು ಸೇರಿಕೊಂಡು ಅಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದಾರೆ. ಸಾಲಗಾರರು ಮತ್ತು ಸಾಲಗಾರರಲ್ಲದ ರೈತರಿಗೆ ವಿಮೆ ಅದನ್ನು ಮಾಡ್ಕೋಬೇಕು. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿನ ಕೊಡ್ತೀನಿ. ಮೊದಲನೇ ಮಾಹಿತಿ ಬಂದು ನಿಮಗೆ 2025-26ನೇ ಸಾಲಿನಲ್ಲಿ ನೀವು ಬೆಳೆ ವಿಮೆ ಮಾಡಿಸಿದ್ರೆ ಅವರ ಸ್ಟೇಟಸ್ಸು ನಿಮಗೆ ಹಣ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ. ನೀವು ಸಂರಕ್ಷಣೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಬರುತ್ತೆ, ಗೋ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಚೆಕ್ ಸ್ಟೇಟಸ್ ಅಂತ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪ್ರಪೋಸಲ್ ನಂಬರು ಹಾಗೆಯೇ ಮೊಬೈಲ್ ನಂಬರು. ನಿಮ್ಮ ಬಳಿ ಪ್ರಪೋಸಲ್ ನಂಬರ್ ಇಲ್ಲ ಅಂದರೆ ನೀವು ವಿಮೆ ಮಾಡಿಸಿದಾಗ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ ಹಾಕಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಪಕ್ಕ ಕಾಲಮು ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗ್ತದೆ. ಫೋನ್ ನಂಬರ್ ಎಂಟ್ರಿ ಮಾಡಿ ಪಕ್ಕದಲ್ಲಿರೋ ಕ್ಯಾಪ್ಸನ್ನ ಹಾಕಿ ಇಲ್ಲಿ ಲಾಸ್ಟಲ್ಲಿ ಬಂದು ಸರ್ಚ್ ಆಲ್ ಸೀಸನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಫೋನ್ ನಂಬರಲ್ಲಿ ಯಾವ ಅರ್ಥದಲ್ಲಿ ವಿಮೆ ಮಾಡಿಸಿದ್ರಿ ಪ್ರತಿಯೊಂದು ಲಿಸ್ಟ್ ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ 24, 25, 25, 26 ಹಾಗೆ 23, 24 ಯಾವ ಸಾಲಲ್ಲಿ ಯಾವ್ಯಾವ ಸೀಸನಲ್ಲಿ ಮಾಡಿಸಿದ್ರಿ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕೆಳಗಡೆ ಈ ವರ್ಷ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ನಿಂದ ಅನುಮೋದಿಸಲಾಗಿದೆ, ಹಾಗೆ ವಿಮಾ ಕಂಪ್ನಿಯಿಂದ ಅರ್ಜಿ ಸ್ವೀಕರಿಸಲಾಗಿದೆ. ಹೀಗೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಪ್ರಮುಖವಾಗಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಕ್ಸಸ್ ಆಗಿದ್ರೆ ಇದು ಸ್ಟೇಟಸ್ಸು ಕೆಳಗಡೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಂಬರ್ 411825 ಶಾರ್ಟ್ ಫಾಲ್ ಪರ್ಸೆಂಟ್ 45.94 ಸ್ಟೇಟಸ್ ಪ್ರಪೋಸಲ್ ಇನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ CCE ಕಾಂಪನ್ಸೇಷನ್. ಅಂದರೆ ನಿಮಗೆ ಯಾವುದೇ ಥರದ ನಾಟ್ ಎಲಿಜಿಬಲ್ ಅಂದರೆ ನೀವು ಎಲಿಜಿಬಲ್ ಆಗಿಲ್ಲ. ಅಂದರೆ ಆ ವರ್ಷಕ್ಕೆ ನೀವು ಕಟ್ಟಿರ್ತಕ್ಕಂಥ ಈ ಒಂದು ಕ್ರಾಪ್ ಇನ್ಶೂರೆನ್ಸಲ್ಲಿ ನಿಮ್ಮ ಬೆಳೆ ಕರೆಕ್ಟಾಗಿ ಬಂದಿದೆ, ನಿಮ್ಮ ಮಳೆಗಾಲ ಕರೆಕ್ಟಾಗಿ ಆಗಿದೆ ಅಂದರೆ ಈ ಒಂದು ಇನ್ಶೂರೆನ್ಸು ನಿಮಗೆ ಬರಲ್ಲ. ಅವ್ರಿಗೆ ಈ ರೀತಿ ತೋರಿಸುತ್ತೆ. ಒಂದು ವೇಳೆ ನಿಮಗೆ ಬೆಳೆ ನಷ್ಟ ಆಗಿತ್ತು ಅಂದರೆ ಅಲ್ಲಿ ನೀವು ಎಲಿಜಿಬಲ್ ಅಂತ ಬರ್ತೀರಾ. ಹಾಗೆ ನಿಮಗೆ ಹಣ ಏನಾದ್ರು ನಮೋದಾಗಿತ್ತು ಅಂದರೆ ಕೆಳಗಡೆ UTR ನಂಬರ್ ಸಮೇತವಾಗಿ ನಿಮಗೆ ಇಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ ಅಂಥೇಳಿ ಆ ಡೀಟೇಲ್ಸ್ನ ಆ ಜಾಗದಲ್ಲಿ ಫೆಚ್ ಮಾಡಿರ್ತಾರೆ. ನಿಮ್ಮ ಸ್ಟೇಟಸ್ನ ಈ ರೀತಿ ನೀವು ವಿಮಾ ಕಂಪ್ನಿಯ ಕಟ್ಟಿದಂಥ ವಿಮೆ ಯಾವ ಹಂತದಲ್ಲಿದೆ ಅಂತ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹಣ ಬಂದಿರುವ ಹಣ ಬರದೇ ಇರತಕ್ಕಂಥ ಡೀಟೇಲ್ಸು ಎಲ್ಲ ಕೂಡ ಶೋ ಆಗ್ತದೆ. ಮತ್ತು ಪ್ರಮುಖ ಮಾಹಿತಿ, ಎರಡನೇ ಮಾಹಿತಿ ಏನಂದರೆ ನೀವು ಈ ವರ್ಷ ಇನ್ಶೂರೆನ್ಸ್ನ ಕಟ್ಟಿರ್ತೀರಿ, ಆ ವರ್ಷ ನಿಮ್ಮದು ಬೆಳೆ ಕರೆಕ್ಟಾಗಿ ಆಗಿರುತ್ತೆ, ನೀವು ಇನ್ಶೂರೆನ್ಸ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ನಿಮಗೆ ಹಣ ಬರಲ್ಲ. ಕಾರಣ ಏನು ಅಂತ ಅಂದರೆ ಸರ್ಕಾರ ನಿಗದಿ ಮಾಡಿರುವಂತೆ ಒಂದು ಬೆಳೆಗೆ ಇಷ್ಟು ಪ್ರಮಾಣದಲ್ಲಿ ಮಳೆಗಾಲ ಬೇಕು ಅಂತ ನಿಗದಿ ಮಾಡಿರ್ತದೆ. ಆ ಮಳೆಗಾಲದ ಪ್ರಮಾಣ ಆ ವರ್ಷ ನಿಮಗೆ ಬೀಳಲಿಲ್ಲ ಅಂದರೆ ನೀವೇನಾದರೂ ಸಪೋಸ್ ಈಗ ರೈನ್ ಫೀಲ್ಡ್ ಅಂದರೆ ಮಳೆಯಾಶ್ರಿತ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇನ್ಶೂರೆನ್ಸ್ ಕಟ್ಟಿರ್ತೀರಾ, ಆ ಒಂದು ಬೆಳೆಗೆ ಸರ್ಕಾರ ನಿಗದಿ ಮಾಡಿರುವಷ್ಟು ಆ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗಿದ್ರೆ ಎಷ್ಟು ಭಾಗಶಃ ಹಾನಿಯಾಗಿದೆ ಅಷ್ಟು ಪ್ರಮಾಣ. ಸಪೋಸು 40% ಹಾನಿಯಾಗಿದೆ ಅಂದರೆ 40%, 100% ಹಾನಿಯಾಗಿದೆ ಅಂದರೆ 100% ಅಷ್ಟು ವಿಮೆ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಈ ವರ್ಷ ನೀವೇನಾದ್ರು ಬೆಳೆ ವಿಮೆ ಮಾಡಿಸ್ಬೇಕು ಅಂತಿದ್ರೆ ಬಹಳ ಎಚ್ಚರವಾಗಿ ಮಾಡಿಸ್ಬೇಕು. ಯಾಕಂದರೆ ಸರ್ಕಾರ ಮತ್ತು ವಿಮೆ ಕಂಪ್ನಿ ಎರಡು ಜೊತೆಗೂಡಿ ಒಂದು ಹೊಸ ರೂಲ್ಸ್ನ ತಂದಿದ್ದಾರೆ. ಏನಂದರೆ ನೀವು ಯಾವ ಬೆಳೆಗೆ ಯಾವ ಬ್ಯಾಂಕಲ್ಲಿ ಸಾಲ ಮಾಡಿರ್ತೀರಿ, ಆ ಪರ್ಟಿಕ್ಯುಲರ್ ಯಾವ ಬೆಳೆಗೋಸ್ಕರ ನೀವು ಆ ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತೀರಿ ಆ ಒಂದು ಬೆಳೆಗೆ ಮಾತ್ರ ನೀವು ಇನ್ಶೂರೆನ್ಸ್ನ ಕಟ್ಟಬೇಕು. ನೀವು ಆ ಬೆಳೆನ ಬಿಟ್ಟು ನೀವು ಲೋನ್ ಮಾಡಿಸಿದಾಗ ಕೊಟ್ಟಿರ್ತೀರಲ್ಲ ಆ ಒಂದು ಬೆಳೆನ ಬಿಟ್ಟು, ಈಗ ಸಪೋಸ್ ನಾನು ಉದಾಹರಣೆಗೆ ಹತ್ತಿಗೆ ಅಂದ್ಬಿಟ್ಟು ಆ ಬ್ಯಾಂಕಲ್ಲಿ ಸಾಲ ತೆಗೆದಿರ್ತೀನಿ, ನೀವು ಹತ್ತಿಗೆ ಮಾತ್ರ ಆ ಒಂದು ಬ್ಯಾಂಕಿಗೆ ಹೋಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ನೀವು ಹತ್ತಿ ಬಿಟ್ಟು ಜೋಳನ ನೀವು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಹೋದರೆ ಅದು ಆಗಲ್ಲ. ಈ ರೀತಿಯಾದಂಥ ಮಾರ್ಪಾಡುಗಳನ್ನ ತಂದು ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಬಹಳ ಎಚ್ಚರವಾಗಿ ಕಟ್ಟಿ. ಇಲ್ಲಿ ಬಂದಿರತಕ್ಕಂಥ ವಿಮಾ ಕಂಪ್ನಿ ಮತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಸುತ್ತೋಲೆಯನ್ನು ನಾನು ಓದ್ಕೊಂಡು ಹೋಗ್ತೀನಿ, ನೀವು ನಿಧಾನವಾಗಿ ಕೇಳಿಸ್ಕೊಳ್ಳಿ. ಈ ಮೂಲಕ ನಾನು ಸ್ವಯಂ ಘೋಷಿಸುವುದೇನೆಂದರೆ ಪ್ರಸ್ತುತ 2026-27ನೇ ಸಾಲಿನ ಮುಂಗಾರು ಖಾರಿಫ್ ಹಂಗಾಮಿಗೆ ಸಂಬಂಧಿಸಿದಂತೆ ಡ್ಯಾಶ್ ಬೆಲೆಗೆ ಮತ್ತು ಡ್ಯಾಶ್ ಸರ್ವೆ ನಂಬರ್ನಲ್ಲಿ ಯಾವುದೇ KCC ಕೃಷಿ ಬೆಳೆ ಸಾಲವನ್ನು ನಾನು ಯಾವುದೇ ವಾಣಿಜ್ಯ ಬ್ಯಾಂಕು ಹಾಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಅಥವಾ ಸಹಕಾರಿ ಬ್ಯಾಂಕಿನಿಂದ ಸಾಲ ಪಡೆದಿಲ್ಲವೆಂದು ದೃಢೀಕರಿಸುತ್ತೀನಿ. ಹಾಗೆಯೇ ಮುಂದುವರಿದು ಮೇಲ್ಕಂಡ ಹಂಗಾಮು ಮತ್ತು ಸಾಲಿಗೆ ಸಂಬಂಧಿಸಿದಂತೆ ನೋಂದಣಿ ಮಾಡಿದ ಬೆಳೆಗೆ ಯಾವುದೇ KCC ಕೃಷಿ ಸಾಲವನ್ನು ಪಡೆದಿರುವುದು ಕಂಡು ಬಂದಲ್ಲಿ ಅಥವಾ ಸಾಬೀತಾದಲ್ಲಿ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುಷ್ಠಾನಗೊಳಿಸುವ ವಿಮಾ ಸಂಸ್ಥೆಯು ನನ್ನ ಅರ್ಜಿಯನ್ನು ತಿರಸ್ಕರಿಸುವುದು, ಪಾಲಿಸಿಯನ್ನು ರದ್ದುಪಡಿಸುವುದು ಅಥವಾ ಯಾವುದೇ ಪ್ರಯೋಜನಗಳನ್ನು ತಡೆ ಹಿಡಿಯುವ ಪೂರ್ಣಾಧಿಕಾರವಿರುವುದನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡಿರುತ್ತೀನಿ. ಈ ಸಂಬಂಧವಾಗಿ ನಾನು ಯಾವುದೇ ಆಕ್ಷೇಪಣೆ, ದೂರು ಅಥವಾ ಹಕ್ಕು ಸಲ್ಲಿಸುವುದಿಲ್ಲ ಅಂತ ಹೇಳಿ ನೀವು ಸಾಲಗಾರರಲ್ಲದಂಥ ರೈತರು ಈ ಒಂದು ಫಾರ್ಮೆಟ್ಗೆ ಸೈನ್ ಮಾಡಿ ನೀವು ಗ್ರಾಮವನ್ನು CSC ಕೇಂದ್ರಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೋತೀನಿ ಅಂದರೆ ಅವ್ರಿಗೆ ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಒಂದು ವೇಳೆ ನೀವು ಸಾಲ ಪಡೆದ ರೈತರಾಗಿದ್ದರೆ ನೀವು ಸಂಬಂಧಪಟ್ಟ ನೀವು ಎಲ್ಲಿ ಸಾಲ ಪಡ್ಕೊಂಡಿರ್ತೀರ ಆ ಒಂದು ಬ್ಯಾಂಕಿಗೆ ಹೋಗಿ ನೀವು ಈ ಒಂದು ವಿಮೆನ ಭರ್ತಿ ಮಾಡಬೇಕಾಗ್ತದೆ. ಇಲ್ಲ ಅಂದರೆ
ನೀವು ಸಾಲ ಪಡ್ಕೊಂಡು ಅಕಸ್ಮಾತ್ ನೀವು ಸಾಲ ಪಡೆದಿಲ್ಲ ಅಂತ ಹೇಳಿ ನೀವು ಏನಾದರೂ ಇನ್ಸೂರೆನ್ಸ್ ಕಟ್ಟಿದ್ರೆ ನಿಮಗೆ 100% ಇನ್ಸೂರೆನ್ಸ್ ಬರಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ನೀವು ಬೆಳೆ ವಿಮೆ ಮಾಡಿಸ್ಬೇಕಾದಾಗ 2 ರೀತಿ ಇರುತ್ತೆ, ಸಾಲ ಗ್ರಾಹಕ, ಸಾಲ ರಹಿತ ಗ್ರಾಹಕ ಅಂತ. ನೀವು ಇವೆರಡನ್ನು ಕೂಡ ನೋಡಿಕೊಂಡು, ಈಗ ಬಹುತೇಕ ರೈತರುಗಳು ಎಲ್ಲರೂ ಕೂಡ ಬ್ಯಾಂಕ್ನಲ್ಲಿ ಸಾಲ ಅಂತೂ ಪಡೆದಿರ್ತಾರೆ 90%. ಏನು 10% ಸಾಲ ಪಡೆದಿಲ್ಲ ಅಂಥ ರೈತರುಗಳು ಅವ್ರು ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂದರೆ CSC ಗ್ರಾಮವನ್ನು ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳಿಗೂ ಹೋಗಿ ಕೂಡ ಮಾಡಿಸ್ಕೋಬೋದು. ಸ್ನೇಹಿತರೆ, ಈ ರೀತಿ ಇರುತ್ತೆ ಈ ವರ್ಷದ ಮಾನದಂಡಗಳು. ನೀವು ಇನ್ಸೂರೆನ್ಸ್ ಮಾಡ್ಸೋಕ್ಕಿಂತ ಮೊದಲು ಈ ವಿಚಾರಗಳೆಲ್ಲ ನಿಮಗೆ ತಿಳಿದಿರಬೇಕು. ಹಾಗೆಯೇ ಈ ವರ್ಷ ಬಹುತೇಕ ಬರಗಾಲದ ಛಾಯೆ ಎಲ್ಲ ಕಡೆ ಆವರಿಸಿದೆ. ಅಂದರೆ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಅದರಿಂದ ನೀವು ಬೆಳೆದ ಬೆಳೆಗೆ ರಕ್ಷಣೆನ ಕೊಡಬೇಕು ಅಂದರೆ ನೀವು ಇನ್ಸೂರೆನ್ಸ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು. ಯಾಕಂದರೆ ನೀವು ಇಲ್ಲಿ ಕಟ್ತಕ್ಕಂಥದ್ದು ಕಡಿಮೆ ಪ್ರಮಾಣ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೇ ಬಹುತೇಕ ಪ್ರಮಾಣದಲ್ಲಿ ಸೇರನ್ನ ಹಾಕೋತವೆ. ನಿಮ್ಮ ಸೇರು ಕೇವಲ 2% 3% ಇರುತ್ತೆ ಅಷ್ಟೇ. ಅಷ್ಟನ್ನು ಕಟ್ಟಿ ನೀವು ಈ ಒಂದು ವಿಮೆನ ನೀವು ಮಾಡಿಸ್ಕೊಂತು ಅಂದರೆ ಮುಂದೆ ನಿಮಗೆ ಯಾವುದೇ ತರಹದ ಪ್ರಕೃತಿ ವಿಕೋಪಗಳು, ಮಳೆ ಜಾಸ್ತಿನೇ ಆಗ್ಬೋದು, ಮಳೆ ಹೋಗ್ಲೂಬಹುದು. ಹಾಗೆಯೇ ಕೈಗೆ ನೀವು ಬಂದ ನಂತರ ಆ ಒಂದು ಕ್ರಾಪ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲೂ ಕೂಡ ನಿಮ್ಗೆ ಏನಾರು ಅನಾಹುತಗಳಾಗ್ಬೋದು, ಬೆಂಕಿ ಈ ಥರ ಅನಾಹುತಗಳಾಗ್ಬೋದು. ಅದಕ್ಕೂ ಕೂಡ ಇನ್ಸೂರೆನ್ಸು ಕವರ್ ಆಗುತ್ತೆ. ಹಾಗೆ ಕಾಡಾನೆ ದಾಳಿ, ಹಾಗೆ ಪ್ರಾಣಿ ಪಕ್ಷಿಗಳಿಂದ ದಾಳಿಗಳು, ಈ ಥರ ಎಲ್ಲ ಆದರೂ ಕೂಡ ಈ ಒಂದು ಇನ್ಸೂರೆನ್ಸು ಕವರ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ರೈತರು ಕೂಡ ತಿಳ್ಕೊಬೇಕಾಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.